ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಧೆ ರಾಧೆ. ನಿನ್ನೆ ನಾವು ಪ್ರೇಮ ಮಂದಿರಕ್ಕೆ ಬಂದಿದ್ದು, ರಾತ್ರಿ ಬಂದಿದ್ದು. ವಿಶೇಷತೆ ಅಂತ ಹೇಳಿದ್ರೆ ನಿನ್ನೆಗಿಂತ ಜಾಸ್ತಿ ಜನ ಇವತ್ತಿದ್ದಾನೆ. ಅದೇ ನಾನು ಹೇಳಿದಲ್ಲ, ಪ್ರಯಾಗ್ರಾಜಲ್ಲಿ ಕುಂಭಮೇಳಕ್ಕೆ ಮಾತ್ರ ಜನ ಇದ್ರ ಅಂತ. ಆದ್ರೆ ಇಲ್ಲಿ ದಿನ ಕುಂಭಮೇಳ ನಡೀತಾ ಉಂಟು. ಆ ರೀತಿಯಲ್ಲಿ ಜನಗಳು ಬರ್ತಾ ಇದ್ದಾರೆ. ವಿಶಿಷ್ಟವಾಗಿರುವಂತಹ ಒಂದು ಮಂದಿರ. ಇದರ ಎದುರುಗಡೆ ತಾಜ್ ಮಹಲ್ ಕೂಡ ಇದೆ. ಪೂರ್ತಿ ಇಟಲಿಯನ್ ಮಾರ್ಬಲ್ ಮುಖಾಂತರ ನಿರ್ಮಾಣ ಮಾಡಿರುವಂತಹ ಭವ್ಯವಾದ ಈ ಮಂದಿರ. ಜನಸ್ತೋಮಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕುಂಭಮೇಳಕ್ಕೆ ಬಂದ ರೀತಿಯಲ್ಲಿ ಜನ ಸೇರಿದ್ದಾರೆ. ವರ್ಷ ಪೂರ್ತಿ ಇಲ್ಲಿ ಜನ ಇರ್ತಾರೆ. ಬೃಂದಾವನದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ದೇವಸ್ಥಾನಗಳಿವೆ. ಎಲ್ಲಾ ದೇವಸ್ಥಾನಗಳಲ್ಲಿ ಜನ ತುಂಬಿದ್ದಾರೆ. ಬೆಳಗ್ಗಿಂದ ನಾವು ಕೆಲವು ಕಡೆ ಹೋದ್ವಿ, ಎಲ್ಲ ಕಡೆ ಜನ ತುಂಬಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಈ ಭೂಮಿ ಆ ರೀತಿಯ ಸೆಳೆತವನ್ನು ಒಳಗೊಂಡಿದೆ. ಪ್ರೇಮ್ನಂದ್ ಮಹಾರಾಜ್ ಮಾಡಿರುವಂತಹ ಮಹಾರಾಜ್ ಪ್ರೇಮ್ನಂದ್ ಜಿ ಅವರಿಂದ ನಿರ್ಮಿತವಾಗಿರುವಂಥದ್ದು, ಅತ್ಯುತ್ತಮವಾಗಿರುವಂಥದ್ದು. ನೋಡುವುದೊಂದು ಭಾಗ್ಯ. ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ, ಜನಸ್ತೋಮ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಇಲ್ಲೊಂದು ಫೌಂಟೇನ್ ಮಾಡಿದ್ದಾರೆ. ಅದರಲ್ಲಿ ನಿನ್ನೆ ರಾತ್ರಿ ಫೌಂಟೇನ್ ಅಲ್ಲಿ ಆ ನೀರು ಹರಿವಾಗ್ಲೇ ಆ ಪ್ರೇಮನಂದಿ ಮಹಾರಾಜಿಯವರು ಮಾತಾಡುವಂಥದ್ದು, ಭಜನೆ ಮಾಡುವಂಥದ್ದು, ಇವುಗಳನ್ನೆಲ್ಲ ತೋರಿಸ್ತಿದ್ವಿ. ಇವತ್ತು ಸಂಜೆ ನಾವು ಬಂದಿದ್ದೀವಿ, ರಾತ್ರಿ ಇದು ಪ್ರಾರಂಭವಾಗಲಿಲ್ಲ. ಭವ್ಯವಾಗಿರುವಂಥ ಭೂಮಿ ಇದು, ಪವಿತ್ರವಾಗಿರುವಂಥ ಭೂಮಿ, ಪುಣ್ಯ ಭೂಮಿ. ಇಲ್ಲಿ ಬರಬೇಕಾದ್ರೆ ಜನ್ಮ ಜನ್ಮಾಂತರಗಳ ಪುಣ್ಯಗಳು ಬೇಕು. ಅಂತ ಪುಣ್ಯ ಭೂಮಿಯಲ್ಲಿ ಇವತ್ತು ನಾವಿದ್ದೇವೆ. ಬೃಂದಾವನ ಇಲ್ಲಿ ಸಂತೋಷವೇ ಭಗವಂತನ, ಸಂತೋಷದಿಂದಲೇ ಭಗವಂತನನ್ನು ಕಾಣುವಂತ ಪುಣ್ಯ ಭೂಮಿ. ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ. ವಿಶಿಷ್ಟವಾಗಿರುವಂತ 300 ಎಕರೆ ವಿಶಾಲವಾಗಿರುವಂತ ಈ ಭೂಮಿಯಲ್ಲಿ ಎಲ್ಲಿ ನೋಡಿದ್ರು ಜನವೇ ಜನ. ಬೇಕಾದ ರೀತಿಯ ಲೈಟಿಂಗ್